ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಗಾಂಧಿಯನ್ನು ಬೀದಿಗೆ ತಂದ್ರ ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಬೀದಿಗೆ ತಂದಾಗಿದೆ. ಯಾರು ಬೀದಿಗೆ ತಂದರು? ಮಹಾತ್ಮ ಗಾಂಧಿ ಇದ್ದಾರಾ? ಈಗ ಅವರ ಬೀದಿಗೆ ತರಲು ಸಾಧ್ಯವೇ ಎನ್ನುವ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರಬಹುದು. ತಮ್ಮ ತಮ್ಮ ರಾಜಕೀಯದ ತೆವಲಿಗೆ ಮಹಾತ್ಮ ಗಾಂಧಿಯವರನ್ನು ಬೀದಿಗೆ ತಂದು ಬಿಟ್ಟಾಗಿದೆ. ಮೊದಲಿಗೆ ಕಾಂಗ್ರೆಸ್ ಪಕ್ಷದವರು ಮಹಾತ್ಮ ಗಾಂಧಿಯನ್ನು ಬೀದಿಗೆ ತಂದರು. ಈಗ ಭಾರತೀಯ ಜನತಾ ಪಕ್ಷದವರು ಅವ್ರನ್ನ ಬೀದಿಗೆ ತಂದು ನಿಲ್ಲಿಸಾಗಿದೆ. ಏನಿದು? ಯಾಕೆ ತಂದರು ಇಬ್ಬರೂ ಅಂತ? ಎಂಥ ಚಿತ್ರ ವಿಚಿತ್ರ ಅಂತ ಹೇಳಿದ್ರೆ, ಇತ್ತೀಚೆಗೆ ಸರ್ಕಾರದಿಂದ ಒಂದು ಪೂರ್ಣ ಪುಟದ ಜಾಹೀರಾತನ್ನು ಕೂಡ ನೀಡಲಾಗಿದೆ. ಅದೇ ರೀತಿ ಪಕ್ಷದಿಂದ ಮತ್ತೊಂದು ಜಾಹೀರಾತು BJPಯವರು ನೀಡಾಗಿದೆ. ಗಾಂಧಿಯವರನ್ನು ಬಳಸಿಕೊಂಡು ಆ ಒಂದು ಯೋಜನೆಯನ್ನು ತಮಗೆ ಬಂದ ಹಾಗೆ ತಮ್ಮ ಇಷ್ಟದಂತೆ ತಿರುಗಿಸಿ ವಿಚಿತ್ರ ರೀತಿಯೊಳಗೆ ಮಹಾತ್ಮ ಗಾಂಧಿಯವರೇ ಹೇಳ್ತಾ ಇದ್ದಾರೇನೋ ಅನ್ನುವ ಸ್ವರೂಪ ಬರುವ ರೀತಿಯೊಳಗೆ ಕೊಡುವುದರ ಮೂಲಕವಾಗಿ ಮಹಾತ್ಮ ಗಾಂಧಿಯನ್ನು ಬೀದಿಗೆ ತಂದು ಒಂದು ರೀತಿಯೊಳಗೆ ಎರಡು ಪಕ್ಷಗಳು ಅವರನ್ನು ಹರಾಜಾಕಿದ್ದಾರೆ ಅಂತ ಅನೇಕರು ಮಾತನಾಡ್ತಾ ಇದ್ದಾರೆ. ಎಂಥ ಪರಿಸ್ಥಿತಿಯಾಗಿದೆ ಅಂತ ಹೇಳಿದ್ರೆ, ಏನು ಮುಂಚೆ ನರೇಗಾ ಯೋಜನೆ ಇದ್ದಂಥದಕ್ಕೆ VBG ರಾಮ್ಜಿ ಯೋಜನೆಯನ್ನಾಗಿ ಮಾಡಲಾಗಿದೆ ಕೇಂದ್ರ ಸರ್ಕಾರದವರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಪಕ್ಷ ಅಲ್ಲ, ಕರ್ನಾಟಕ ಸರ್ಕಾರ ಪೂರ್ಣ ಪುಟದ ಒಂದು ಜಾಹೀರಾತನ್ನು ಕೊಟ್ಟು ಮಹಾತ್ಮ ಗಾಂಧಿಯವರು ಮಾತನಾಡ್ತಾ ಇರೋ ಹಾಗೆ ಈ ಕಡೆಗೆ ಅವನಿಗೆ ಸಂಗಪ್ಪ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಆದರೆ ಅವರು ಒಂದು ರೀತಿಯೊಳಗೆ ಅವರ ವೇಷಭೂಷಣವನ್ನು ನೋಡಿದಾಗ RSSನ ಸ್ವಯಂ ಸೇವಕರ ಅರ್ಥ ಬರುವ ರೀತಿಯೊಳಗೆ ಅವರ ವೇಷಭೂಷಣಗಳನ್ನು ಹಾಕಿ ಮಹಾತ್ಮ ಗಾಂಧಿಯವರನ್ನು ಪ್ರಶ್ನೆ ಮಾಡಿದಾಗೆ, ಏನಪ್ಪ ಸಂಗಪ್ಪ, ಉದ್ಯೋಗ ನ್ಯಾಯಯುತ ವೇತನ ಗ್ರಾಮೀಣ ಕಾರ್ಮಿಕರ ಹಕ್ಕಲ್ವಾ? ಈ ರೀತಿ ಪ್ರಶ್ನೆಯನ್ನು ಮಾಡ್ತಾ ಹೋಗುವಂಥದ್ದು. ಇನ್ನು ನಮ್ಮ ಕೈಲಿ ಏನಿಲ್ಲ, ಎಲ್ಲ ಕೇಂದ್ರ ಸರ್ಕಾರ ಮಾಡಿಬಿಟ್ಟಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಇವರು ಮತ್ತೊಂದು ಪ್ರಶ್ನೆ ಗಾಂಧಿಯವರು ಕೇಳಿದಾಗೆ ಸಂಗಪ್ಪ ಅಂತ ಕೇಳ್ಕೊಂಡು ಹೋಗುವಂಥದ್ದು. ಮನರೇಗಾ ದೇಶದ ಎಲ್ಲ ಹಳ್ಳಿಯಲ್ಲಿ ಕೆಲಸ ಮಾಡ್ಬೋದಿತ್ತು, ಇದು ಈಗ ಯಾಕೆ ಮಾಡಿದ್ರು ಅಂತ ಸಂಗಪ್ಪನ ಪ್ರಶ್ನೆ ಮಾಡ್ತಾರೆ. ಸಂಗಪ್ಪ ಅದಕ್ಕೆ ಉತ್ತರ ಕೊಡ್ತಾನೆ ಅನ್ನುವ ಹಾಗೆ ಪೂರ್ಣ ಪುಟದ ಜಾಹೀರಾತನ್ನು ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದೆ ನೋಡಿ. ಇಲ್ಲಿ ಇದು ರಾಜ್ಯ ಸರ್ಕಾರ ಕೊಟ್ಟಿರುವ ಪೂರ್ಣ ಪುಟದ ಜಾಹೀರಾತು. ಪಕ್ಕದಲ್ಲಿ ಇರ್ತಕ್ಕಂಥದ್ದು ಸಂಗಪ್ಪ ಅಂದರೆ ಸಂಘದ ಕಾರ್ಯಕರ್ತ ಅಥವಾ ಸ್ವಯಂ ಸೇವಕ ಅನ್ನೋ ಅರ್ಥ ಬರುವಾಗೆ ಗಣವೇಶಧಾರಿಯ ಸ್ವರೂಪ ಬರುವಾಗ ಮಾಡಿರೋಂಥದ್ದು. ಇದನ್ನು ಗಾಂಧಿಯವರು ಪ್ರಶ್ನೆ ಮಾಡ್ತಾ ಇರೋಂಥದ್ದು. ಇದು ಒಂದು ಕಡೆಗೆ. ಇದಾದರೆ ಇದಕ್ಕೆ ಸಾಕಷ್ಟು ವಿಧಾನಸಭೆಯಲ್ಲಿ ಚರ್ಚೆಗಳಾಯಿತು, ಮತ್ತೊಂದಾಯಿತು, ಮೂರಾಯಿತು. ಇವತ್ತೇನು ಮಾಡಿದ್ರು, ಭಾರತೀಯ ಜನತಾ ಪಕ್ಷ ಅಂತ ಎಲ್ಲೂ ತೋರಿಸೋದು ಸಣ್ಣದಾಗಿ ಒಂದನ್ನು ಹಾಕಿ ಭಾರತೀಯ ಜನತಾ ಪಕ್ಷದ ಪ್ರಶ್ನೆಯನ್ನು ಮಾಡಿದ್ದಾರೆ. ಏನು ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಹಾತ್ಮರನ್ನೇ ಬಂಡವಾಳ ಮಾಡಿಕೊಂಡ ನುಂಗಪ್ಪಗಳು ಅಂಥೇಳಿ ಇಲ್ಲಿ ಪ್ರಶ್ನೆ ಮಾಡ್ತಿರೋ ಅಂಥದ್ದು. ಇವರು BJP ಹಾಕಿರ್ತಕ್ಕಂಥದ್ದು ಕೈಯಲ್ಲಿರುವಂಥ ಮಹಾತ್ಮ ಗಾಂಧಿಯವರ ಕೋಲನ್ನು ತೆಗೆದುಕೊಂಡು ಹೊಡಿತಾ ಇರಾಗೆ ಯಾರಿಗೆ? ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ, ಖರ್ಗೆ ಅವರಿಗೆ. ಸಿದ್ದಪ್ಪ, ರಾಗಪ್ಪ, ಮಲ್ಲಪ್ಪ. ಸಿದ್ದಪ್ಪ ಯಾರು? ಸಿದ್ದರಾಮಯ್ಯನವರು. ರಾಗಪ್ಪ ಯಾರು? ರಾಹುಲ್ ಗಾಂಧಿಯವರು. ಮಲ್ಲಪ್ಪ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಫೋಟೋ ಅದೇ ಇದೆ. ಎಲ್ಲ ನುಂಗಪ್ಪಗಳಿರ ನನ್ನ ಹೆಸರಿನಲ್ಲಿ 60 ವರ್ಷ ಲೂಟಿ ಮಾಡಿದ್ದಲ್ಲದೆ ನನ್ನ ಗ್ರಾಮ ಸ್ವರಾಜ್ಯ ಕನಸನ್ನು ನನಸಾಗಿಸಲು ಮೋದಿ ಸರ್ಕಾರ ಜಾರಿಗೆ ತಂದಿರುವ VBG ರಾಮ್ಜಿ ಯೋಜನೆ ಕುರಿತು ಅಪಪ್ರಚಾರ ಮಾಡ್ತಾ ಇದ್ದೀರಾ ಅಂಥೇಳಿ ಮಹಾತ್ಮ ಗಾಂಧಿಯವರು ಕ್ಲಾಸ್ ತೆಗೆದುಕೊಂಡಾಗ ಇವರು ಮರುಜನಕ್ಕೆ ನಕಲಿ ಗಾಂಧಿಗಳಿಂದ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಆಗಿದೆ ಅಂತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕನಸನ್ನು VBG ರಾಮ್ಜಿ ಮೂಲಕ ನನಸಾಗಿಸುವ ಪ್ರಧಾನಿ ನರೇಂದ್ರ ಮೋದಿ ದೃಢ ಹೆಜ್ಜೆ ಅಂತ ಹೇಳಿಕೊಟ್ಟು ಸಣ್ಣದಾಗಿ ಪಬ್ಲಿಷ್ಡ್ ಬೈ ಭಾರತೀಯ ಜನತಾ ಪಾರ್ಟಿ ಅಂತ ಕೊಟ್ಟಿದ್ದಾರೆ. ರಾಜಕೀಯದ ನಾಯಕರುಗಳ ತೆವಲುಗಳಿಗೆ, ರಾಜಕೀಯ ನಾಯಕರ ತೀಟೆ ತೆವಲುಗಳಿಗೆ ಮಹಾತ್ಮ ಗಾಂಧಿಯನ್ನು ಇಬ್ಬರೂ ಬೀದಿಗೆ ತಂದು ನಿಲ್ಲಿಸಿ ಇವರು ಸಂಘವೇಷಧಾರಿಯನ್ನಾಗಿ ಮಾಡಿಸಿ ಸರ್ಕಾರದವರು ಮಹಾತ್ಮ ಗಾಂಧಿಯವರ 2 ಬೆರಳುಗಳನ್ನು ತೋರಿಸಿ ಪ್ರಶ್ನೆ ಮಾಡುವಂತೆ ಅವರು. ಅದಾದ ಮೇಲೆ ಇವರು ಕೂಡ BJPಯವರು ಒಂದು ಏನು ಮಹಾತ್ಮ ಗಾಂಧಿ ಕೈಯಿಂದ ಕೋಲನ್ನು ತೆಗೆದುಕೊಂಡು ಸಿದ್ದಪ್ಪಂಗೆ, ರಾಗಪ್ಪಂಗೆ, ಮಲ್ಲಪ್ಪಂಗೆ ಅಂತ ಹೆಸರು ಕೊಟ್ಟು ಹೊಡಿತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ. ಇತ್ತೀಚೆಗೆ ಈ ರಾಜಕಾರಣಿಗಳಿಗೆ ಏನಾಗಿದೆಯೋ ಗೊತ್ತಿಲ್ಲ. ತಮ್ಮ ಕ್ಷೇತ್ರದತ್ತ ಗಮನ ಹರಿಸಿ ಅಭಿವೃದ್ಧಿಯ ಚಿಂತನೆಯನ್ನು ಮಾಡಿ, ರಾಜ್ಯದ ಅಭಿವೃದ್ಧಿಯನ್ನು ಮಾಡಿ, ರಾಷ್ಟ್ರದ ಅಭಿವೃದ್ಧಿಯನ್ನು ಮಾಡಿ ಅಂತೇಳಿ ಈ ರೀತಿಯೊಳಗೆ ಮಾಡ್ತಾ ಇರ್ತಕ್ಕಂಥ. ಒಟ್ಟಿನಲ್ಲಿ ಜಾಹೀರಾತಂತೂ ಕೊಡಿಯಪ್ಪ, ಯಾಕೆಂದರೆ ಪತ್ರಿಕೆಗಳು ಬದುಕ್ತವೆ. ದಿವಸ ಒಂದೊಂದು ಈಗ ಏನು ಮಹಾತ್ಮ ಗಾಂಧಿಯವರನ್ನು ಹೆಸರುಕೊಂಡು ಒಂದು ಜಾಹೀರಾತು ಕೊಟ್ಟಿದ್ದೀರಿ,
ಒಬ್ಬೊಬ್ಬರೇ ಹೋರಾಟಗಾರನ ಸ್ವತಂತ್ರ ಹೋರಾಟಗಾರರ ಹೆಸರನ್ನು ಹೇಳಿ ಪ್ರತಿನಿತ್ಯ ಒಂದೊಂದು ಪಕ್ಷಗಳ ಜಾಹೀರಾತನ್ನು ಕೊಟ್ಟು 30 ದಿವಸಗಳು ಪೂರ್ಣ ಪುಟದ ಜಾಹೀರಾತುಗಳನ್ನ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ರೆ ಪತ್ರಿಕೆಗಳು ಉಳ್ಕೊಳ್ಳುತ್ತೆ, ಅದು ನಿಜ ಅಂತ ಹೇಳ್ತಾ ನಿಮ್ಮನ್ನು ನಾಯಕರು ಅಂತ ಒಪ್ಪಿಕೊಳ್ಳುವುದಾದರೂ ಹೇಗೆ? ನೀವು ನಮ್ಮ ಸೇವಕರು ಅಂತ ಒಪ್ಪಿಕೊಳ್ಳುವುದಾದರೂ ಹೇಗೆ? ಒಂದು ಕಡೆಗೆ ಈ ರೀತಿಯಾಗಿ ಜಾಹೀರಾತುಗಳನ್ನು ಕೊಟ್ಟು ಮಹಾತ್ಮ ಗಾಂಧಿಯನ್ನು 2 ಪಕ್ಷರು ಬೀದಿಗೆ ತಂದು ನಿಲ್ಲಿಸಿ ಹರಾಜು ಹಾಕಿದ್ದಾಯಿತು. ಇತ್ತೀಚೆಗೆ ವಿಧಾನಸಭೆಯ ಅಧಿವೇಶನದೊಳಗೆ ಮಾತನಾಡಬಾರದ, ಬಳಸಬಾರದ, ಅಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಭಾಷೆಗಳನ್ನು ಬಳಸ್ತಾ ಇದ್ದೀರಿ. ನಾಚಿಕೆಯಾಗಬೇಕು ನಿಮಗೆ. ಜನ ಛೀ ಥೂ ಅಂತ ಒಗಿತಾ ಇದ್ದಾರೆ. ಯೋಚನೆ ಮಾಡಿ ಅಂತ ಹೇಳ್ತಾ ಒಟ್ಟಿನೊಳಗೆ ಗಾಂಧಿಯನ್ನು ಬೀದಿಗೆ ತಂದಿದ್ದಾರೆ ಕಾಂಗ್ರೆಸ್ ಹಾಗೂ BJPಯವರು. ನೋಡೋಣ ಇನ್ಯಾರು ಬೀದಿಗೆ ತರ್ತಾರೆ, ಇನ್ಯಾರನ್ನು ಎಲ್ಲೆಲ್ಲಿ ತರ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.